ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ತೀನಿ. ಬ್ಲೌಸ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಕ್ಯಾನ್ವಾಸ್ನ ನಾನು ಈ ರೀತಿ 3 ಫೋಲ್ಡ್ ಮಾಡಿಕೊಂಡು ಎಲೆ ಶೇಪಲ್ಲಿ ನಾನು ಕಟಿಂಗ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು 3 ಪೀಸನ್ನು ಒಂದೇ ಸಲ ಕಟ್ ಮಾಡ್ಕೋತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ. ನೋಡಿ, ಈ ರೀತಿ ಲೈನಿಂಗ್ ಬಟ್ಟೆನ 3 ಪೀಸು ಮತ್ತು ಸೀರೆ ಬಟ್ಟೆನ 3 ಪೀಸು ಕಟ್ ಮಾಡ್ಕೊತಿದ್ದೀನಿ. ಲೈನಿಂಗ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಸೀರೆ ತುಂಬ ತೆಳುವಾಗಿರೋದ್ರಿಂದ ಕ್ಯಾನ್ವಾಸು ಕಾಣಿಸುತ್ತೆ ವೈಟ್ಗೆ. ಅದಕ್ಕೋಸ್ಕರ ನಾನು ಲೈನಿಂಗ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಬರೀ ಹಾಗೆ ಸೀರೆ ಬಟ್ಟೆನೇ ಸ್ಟಿಚ್ ಮಾಡ್ತಿದ್ದೆ. ನೋಡಿ, ಲೈನಿಂಗ್ನ ಹಾಕಿ ಸೀರೆ ಬಟ್ಟೆನ ಹಾಕಿ ಜೊತೆಗೆ ನಾನು 2 ಬಟ್ಟೆನ ಜೊತೆಗೆ ಹಾಕಿ ಈ ರೀತಿ ನಾನು ಏನು ಕಟ್ ಮಾಡಿದ್ದೀನಿ ಆ ರೀತಿ ನಾನು ಸುತ್ತ ನೀಟಾಗಿ ಹೊಲಿಗೆ ಹಾಕೋತಿದ್ದೀನಿ. ಕ್ಯಾನ್ವಾಸ್ನ ನಾನು ಏನು ಕಟ್ ಮಾಡಿದ್ದೀನಿ ಆ ರೀತಿ ನಾನು ನೀಟಾಗಿ ಸುತ್ತ ಹೊಲಿಗೆನ ಹಾಕೋತಿದ್ದೀನಿ. 3 ಪೀಸೂ ಅಷ್ಟೇ ಅದೇ ರೀತಿ ನೀಟಾಗಿ ನಾನು ಸುತ್ತ ಹೊಲಿಗೆನ ಹಾಕೋತಿದ್ದೀನಿ. ನೋಡಿ, ಈ ರೀತಿ 3 ಪೀಸ್ನ ನಾನು ನೀಟಾಗಿ ಸುತ್ತ ಹೊಲಿಗೆನ ಹಾಕೋತೀನಿ. ಹಾಕ್ಕೊಂಡು ಅದು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ. ನಾನು ಏನು ಕಟ್ ಮಾಡಿದ್ದೀನಿ ಕ್ಯಾನ್ವಾಸ್ನ ಅಷ್ಟನ್ನು ನಾನು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ತೀನಿ. ಕಸ್ಟಮರ್ ನೀವೇ ಏನಾದರೂ ಡಿಸೈನ್ ಮಾಡಿ ಅಂತ ಹೇಳಿದಾಗ ಏನು ಡಿಸೈನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರೇ ಚಾಯ್ಸ್ ಮಾಡಿದ್ರೆ ನಮ್ಮ ಆ ರೀತಿ ಡಿಸೈನ್ನ ಮಾಡ್ಬೋದು. ನೀವೇ ಏನಾದರೂ ಡಿಸೈನ್ ಮಾಡಿ ಅಂದಾಗ ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸಲ. ಆ ರೀತಿ ಅಂದ್ಕೊಂಡಾಗ ಈ ರೀತಿ ಸಿಂಪಲ್ಲಾಗಿ ಒಂದು ಡಿಸೈನ್ನ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಇದು. ನೋಡಿ, ಇವಾಗ ನಾನು ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿ ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೋತಿದ್ದೀನಿ 1 ಇಂಚಿಗೆ. ಈಗ ನಾನು ಏನು ಕ್ಯಾನ್ವಾಸ್ ಬಟ್ಟೆನ ರೆಡಿ ಮಾಡಿದ್ದೀನಿ ಇದಕ್ಕೆ ನಾನು ಇವಾಗ ಪೈಪಿಂಗ್ನ ಮಾಡ್ಕೋತೀನಿ. ಈ ಮೂರು ಪೀಸ್ಗೂ ನಾನು ಪೈಪಿಂಗ್ನ ಮಾಡ್ಕೋತೀನಿ. ಈ ಡಿಸೈನ್ನ ನಾವು ಬೇಕಾದರೆ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದಮೇಲೆ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಬಟ್ಟೆ ಎಲ್ಲ ಒಳಗಡೆ ಹೋಗೋ ರೀತಿ ಪೈಪಿಂಗ್ನ ಮಾಡ್ಕೋಬೇಕು. ನೀಟಾಗಿ ಕ್ರಾಸ್ ಮಾಡಿಕೊಂಡು ನಿಧಾನಕ್ಕೆ ನಾವು ಪೈಪಿಂಗ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಂತು. ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೀಗೆ ಡಿಸೈನ್ಸ್ದು, ಕಟ್ಟಿಂಗ್ಸ್ದು, ಸ್ಟಿಚ್ಚಿಂಗ್ಸ್ದು ವೀಡಿಯೋಸ್ನ ಹಾಕ್ತೀನಿ. ಇವಾಗೆಲ್ಲ ಜಾಸ್ತಿ ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ಕಂಪ್ಯೂಟರ್ ಮಿಷಿನ್ ವರ್ಕು ಅಂತ ವರ್ಕ್ ಬ್ಲೌಸ್ಗಳೇ ಜಾಸ್ತಿ. ಯಾರು ನೋಡು ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿ ಸ್ಟಿಚ್ ಮಾಡು ಅಂತಾರೆ. ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿಸ್ಕೊಂತವ್ರು ಕಡಿಮೆನೇ. ಆದರೂ ಅಲ್ಲೊಂದು ಇಲ್ಲೊಂದು ಈ ರೀತಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡು ಅಲ್ಲೇವ, ಏನಾದ್ರು ಸಿಂಪಲ್ಲಾಗಿ ನೀನೇ ಸ್ಟಿಚ್ ಮಾಡಪ್ಪ ಅಂತಾರೆ. ಆ ರೀತಿ ನೀವೇ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ನಾವು ಯಾವ ರೀತಿ ಡಿಸೈನ್ನ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಆದರೂ ಈ ರೀತಿ ಒಂದೊಂದು ಸಲ ಸಿಂಪಲ್ಲಾಗಿ ನಾನು ಈ ರೀತಿ ಡಿಸೈನ್ನ ಮಾಡ್ತೀನಿ. ನೋಡಿ, ಈ ರೀತಿ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ 3 ಪೀಸ್ಗೆ. ನೋಡಿ, ಇವಾಗ 3 ಪೀಸ್ನ ರೆಡಿ ಮಾಡಿಕೊಂಡೆ. ನಾನು 3 ಪೀಸ್ನ ರೆಡಿ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ರೆಡಿ ಮಾಡಿರುವಂಥ ಬ್ಲೌಸ್ನ ತಗೊಂಡು ನೆಕ್ನ ಸೆಂಟ್ರಿಗಿಟ್ಟು ಮಾರ್ಕ್ನ ಮಾಡ್ಕೋಬೇಕು. ನೀಟಾಗಿ ನಾವು ಕರೆಕ್ಟಾಗಿ ಈ ರೀತಿ ನೀಟಾಗಿಟ್ಟು ಸೆಂಟ್ರಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು.
ಮಾರ್ಕ್ನ ಮಾಡಿಕೊಂಡು ಈ ರೀತಿ ನೋಡಿ ನಾನು ಯಾವ ರೀತಿ ಇಟ್ಕೋತಿದ್ದೀನಿ ಆ ರೀತಿ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೋತೀನಿ. 3 ಪೀಸ್ನ ಈ ರೀತಿ ಇಟ್ಟು ನಾನು ಸ್ಟಿಚ್ ಮಾಡ್ಕೋತೀನಿ. ನೋಡಿ ನಿಧಾನಕ್ಕೆ ಈ ರೀತಿ ನಾವು ಏನು ಪೈಪಿಂಗ್ ಮಾಡಿದ್ದೀವಿ ಆ ಪೈಪಿಂಗ್ ಹೊಲಿಗೆ ಹಾಕಿದ್ದೀವಲ್ಲ ಆ ಹೊಲಿಗೆ ಮೇಲೆ ಬರೋ ರೀತಿ ನಾವು ಸ್ಟಿಚ್ನ ಹಾಕೋಬೇಕು. ನೀಟಾಗಿ ಟಾಕ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ನಾನು ಆವಾಗಲೇ ಹೇಳ್ದಾಗೆ ಪೈಪಿಂಗ್ ಏನು ಮಾಡಿದ್ದೀವಿ ಆ ಪೈಪಿಂಗ್ ಹೊಲಿಗೆ ಮೇಲೆ ಬರೋ ರೀತಿ ನಾವು ಹೊಲಿಗೆನ ಹಾಕೋಬೇಕು. ನೋಡಿ ಇವಾಗ ಈ ಸೈಡು ಸುಧಾ ನಾನು ಅದೇ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ನೋಡಿ ಇವಾಗ ಈ ರೀತಿ ಆಯಿತು. ನೋಡಿ ನೀಟಾಗಿ ಬಂದಿದೆ. ನೋಡಿ ಇದಕ್ಕೆ ನಾನು ಈ ರೀತಿ ಒಂದು ಬಟನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಬಾರ್ಡ್ರು ಆರೆಂಜ್ ಕಲರ್ ಇರೋದ್ರಿಂದ ಆರೆಂಜ್ ಕಲರ್ ಬಟನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ಸಿಂಪಲ್ ಡೋರ್ ಡಿಸೈನ್ನ ತೋರಿಸ್ತೀನಿ. ನೋಡಿ ಸೀರೆ ಬಟ್ಟೆನ ಈ ರೀತಿ ಹಂಚಿಗಿಟ್ಟು ಸ್ಟಿಚ್ ಮಾಡ್ಕೊತಿದ್ದೀನಿ. ಒಂದು ಪೀಸ್ಗೆ ಈ ರೀತಿ ಸೀರೆ ಬಟ್ಟೆನ ಹಂಚಿಗಿಟ್ಟು ನಾನು ಈ ರೀತಿ ಸ್ಟಿಚ್ ಮಾಡ್ಕೊತಿದ್ದೀನಿ. ಪಕ್ಕ ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ. ನೋಡಿ ಡಬ್ಬಲ್ ಸ್ಟಿಚ್ ಮಾಡ್ಕೊತೀನಿ. ನೋಡಿ ಈ ರೀತಿ ಕ್ರಾಸಾಗಿಟ್ಟು ಅದ್ರ ಮೇಲೆ ಸೀರೆ ಬಟ್ಟೆನ ಇಟ್ಟು ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ದಾರಕ್ಕೆ ನಾನು ಈ ರೀತಿ ಡೋರಿನ ಮಾಡ್ಕೊತಿದ್ದೀನಿ. ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಉಲ್ಟಾ ಮಾಡ್ತೀನಿ. ನೋಡಿ ಈ ರೀತಿ ಬಂತು. ನಾನು ಒಂದನ್ನು ಆಲೇ ರೆಡಿ ಮಾಡ್ಕೊಂಡಿದ್ದೆ, ಒಂದನ್ನು ನಿಮಗೆ ತೋರ್ಸೋಕ್ಕೆ ಸಲುವಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಯಾವಾಗಾರ ಈ ರೀತಿ ಬೇರೆ ಬೇರೆ ರೀತಿ ಡೋರಿನ ಮಾಡೋದಕ್ಕೆ ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ನೋಡಿ ಈ ರೀತಿ ಬಂದಿದೆ ಬ್ಲೌಸ್ ಫಿನಿಶಿಂಗು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ. ನೋಡಿ ಡಿಸೈನ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.